ದಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ರಾಜ್ಯದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ನಡೆಯುತ್ತಿದ್ದು, ಏಪ್ರಿಲ್ 27ರಂದು ಮಂಡ್ಯ ನಗರದ ಶ್ರೀ ಶಂಕರಮಠ ದೇವಸ್ಥಾನದಲ್ಲಿ ಅಂದು ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಂಸ್ಥೆಯ ಶಿಕ್ಷಕಿ ಕವಿತಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ ತಿಂಗಳಿನಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ತಲುಪುವ ಉದ್ದೇಶದಿಂದ ಸೋಮನಾಥ ಜ್ಯೋತಿರ್ಲಿಂಗ ಯಾತ್ರೆ ನಡೆಸಲಾಗುತ್ತಿದೆ. ಈಗಾಗಲೇ 7 ಜಿಲ್ಲೆಗಳನ್ನು ತಲುಪಿರುವ ಜ್ಯೋತಿರ್ಲಿಂಗವು ಏಪ್ರಿಲ್ 27ರಂದು ಮಂಡ್ಯ ಸಾರ್ವಜನಿಕರ ದರ್ಶನ ನಡೆಯಲಿದೆ ಮತ್ತು ರುದ್ರಪೂಜೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಈ ಸದವಕಾಶ ಬಳಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ 9632646735 ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಸೋಮನಾಥ ಜ್ಯೋತಿರ್ಲಿಂಗದ ಬಗ್ಗೆ ನಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಅದರಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಬಂದು ಮೊದಲನೆಯದು. ಸ್ವಯಂ ಚಂದ್ರದೇವನೇ ಈ ಸೋಮನಾಥ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಒಂದು ವಾಡಿಕೆ ಇದೆ. ಹಾಗೆ ಭಗವಂತ ಶ್ರೀಕೃಷ್ಣ ಇಲ್ಲಿ ಧ್ಯಾನ ಮಾಡಿದರೆಂಬ ಪ್ರತೀತಿ ಕೂಡ ಇದೆ. ಈ ಸೋಮನಾಥ ಜ್ಯೋತಿರ್ಲಿಂಗವು ಅಪಾರ ಶಕ್ತಿ ಹೊಂದಿದ್ದು ಭೂಮಿಯ ಮೇಲಿಂದ ತೇಲುವ ಜ್ಯೋತಿರ್ಲಿಂಗವಾಗಿದೆ. 1000 ವರ್ಷಗಳ ಹಿಂದೆ ಗಜ್ನಿ ಮಹಮ್ಮದ್ ಈ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿ ಅಲ್ಲಿದ್ದ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ಛಿದ್ರಗೊಳಿಸಿದ್ರು. ಕಳೆದು ಹೋಗಿದೆ ಅಂದುಕೊಂಡಿದ್ದ ಈ ಸೋಮನಾಥ ಜ್ಯೋತಿರ್ಲಿಂಗವನ್ನು ವಂಶ ಪರಂಪರೆಯಾಗಿ ಅಗ್ನಿಹೋತ್ರಿ ಪುರೋಹಿತರು ಪೂಜಿಸ್ಕೊಂಡು ಬರ್ತಿದ್ರಲ್ಲ, ಅವರು ಈ ಜ್ಯೋತಿರ್ಲಿಂಗದ ಚೂರುಗಳನ್ನು ಗೌಪ್ಯವಾಗಿ ಸಂಗ್ರಹಿಸಿ ಅವುಗಳನ್ನೆಲ್ಲ ಪ್ರತಿಯೊಂದು ಚೂರನ್ನು ಕೂಡ ಲಿಂಗ ರೂಪಕ್ಕೆ ತಂದು ಯಾರಿಗೂ ತಿಳಿಯದ ಹಾಗೆ ಅವರ ಫ್ಯಾಮಿಲಿಯವರು ಮಾತ್ರ ಪೂಜಿಸ್ಕೊಂಡು ಬರ್ತಾ ಇದ್ರು. ಕಳೆದ 100 ವರ್ಷಗಳ ಹಿಂದೆ ಕಂಚಿಯ ಶಂಕರಾಚಾರ್ಯರು ಈ ಅಗ್ನಿಹೋತ್ರಿ ಪುರೋಹಿತರಿಗೆ ಮುಂಬರುವ 2025ಕ್ಕೆ ಬೆಂಗಳೂರಿನಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಎಂಬವರು ಇರುತ್ತಾರೆ. ಅವರಿಗೆ ಈ ಜ್ಯೋತಿರ್ಲಿಂಗವನ್ನು ಅರ್ಪಿಸಬೇಕೆಂದು ಹೇಳಿದರು. ಅದರಂತೆಯೇ ಕಡೆಯ ಅಗ್ನಿಹೋತ್ರಿ ಪುರೋಹಿತರಾದ ಸೀತಾರಾಮ ಶಾಸ್ತ್ರಿಗಳು ಕಳೆದ ವರ್ಷ ನಮ್ಮ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಈ ಜ್ಯೋತಿರ್ಲಿಂಗವನ್ನು ಅರ್ಪಿಸಿದ್ದಾರೆ.